ನನ್ನ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದೀಪ ಬಂದಿದ್ದಾಳೆ ನಮ್ಮ ಮನೆಗೆ. ದೀಪ ಮೈಸೂರು ಬ್ಲಾಗ್ ಅಂತ. ಇವಾಗ ನಾವೆಲ್ಲ ಕಬ್ಬನ್ ಪಾರ್ಕ್ ಹೋಗ್ತಾ ಇದೀವಿ. ಬನ್ನಿ, ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಅವ್ರು ಬಂದ್ಬಿಟ್ಟಿದ್ದಾರೆ. ನಮ್ ಗುಂಡ ಬಂದಿದ್ದಾನೆ ನೋಡ್ರಿ, ನಮ್ಮ ವಾಗ್ಮಿ ಇದ್ದಾಳೆ. ಎಲ್ರು ಸೇರ್ಕೊಂಡು ಹೋಗ್ತಾ ಇದೀವಿ. ಬಾಯ್, ಮುಂದೆ ಬನ್ನಿ ನಮ್ಮ ಜೊತೆಲಿ. ಹಾಗೇನೆ ನೋಡಿ ನೋಡಿ ದೀಪ ಇದ್ದಾಳೆ. ದೀಪ ಅವ್ರ ಯಜಮಾನ್ರು, ಅವ್ರ ಮಾವ, ಅವ್ರ ನಾಚಿಕೆ ಪಟ್ಕೊಂಡು ಆ ಕಡೆ ಹೋದ್ರು. ಎಲ್ರು ಸೇರ್ಕೊಂಡು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀವಿ. ಇಲ್ಲ, ಕ್ಯಾಬ್ ಬಂದಿಲ್ಲ. ನನ್ ಕೂಸಿದೆ, ನನ್ ಮುದ್ದು ಖುಷಿದು. ನೋಡಿ, ನಾವು ಇವಾಗ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಇವತ್ತೇನು ಅಷ್ಟು ರಶ್ ಇಲ್ಲ, ಇಲ್ದಿರ ತುಂಬ ರಶ್ ಇರುತ್ತೆ. ಲಾಸ್ಟ್ ಟೈಮು ನಾನು ಮೀಟಪ್ ಮಾಡಿದ್ದೆ, ಅಲ್ಲೇ ಕೂತ್ಕೊಂಡಿದ್ವು. ನೆಕ್ಸ್ಟು ಮೀಟಪ್ ಇದೆ, ನಾನು ಹೇಳ್ತೀನಿ. ದೀಪನ ಮಗ, ದೀಪನ ಗಂಡ, ದೀಪವ್ರ ಮಾವ ಇವರು. ಅವರು ಫಸ್ಟ್ ಟೈಮ್ ಬಂದಿರೋದು ಬೆಂಗಳೂರಿಗೆ. ಅದಕ್ಕೆ ಹಾಗಾಗಿ ಮಕ್ಕಳಿಗೆ ಪುಟಾಣಿ ಟ್ರೈನ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಇದ್ದಾರೆ ನಮ್ಮ ಕಬ್ಬನ ಪಾರ್ಕ್. ಬಂದವ್ರಿಗೆ ನಮ್ಮದು ಬೆಂಗಳೂರಲ್ಲಿ ಏನೇನಿದೆ ಅಂತ ತೋರಿಸಿದ್ರೆ ನಮಗೂ ಒಂದು ಖುಷಿ ಅಲ್ವಾ. ನಾನು ಮೀಟಪ್ ಇಟ್ಕೊಳ್ಬೇಕಾದ್ರೆ ಅಲ್ಲಿ ಇಟ್ಕೊಂಡಿದ್ದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಅಂಗಡಿ ಇದೆ, ತಿಂಡಿ ಇದೆ, ಎಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋಗ್ಬೇಕು. ಟ್ರೈನ್ಗೆ ದೊಡ್ಡವ್ರಿಗೆ 30 ಮತ್ತು ಬೋಟಿಂಗಿಗೂ 30, ಮಕ್ಳಿಗೆ 10 ರೂಪಾಯಿ. ಟ್ರೈನ್ಗೂ 10 ರೂಪಾಯಿ, ಬೋಟಿಂಗಿಗೂ 10 ರೂಪಾಯಿ. ಇಲ್ಲಿ ಟಿಕೆಟ್ ತೊಗೊಂಡು ಹೀಗೆ ಒಳಗೆ ಬರಬೇಕು. ಈ ಕಡೆ ಬಪ್ಪ ಮಾಂತೇಶ್. ಅದು ಡ್ರ್ಯಾಗನ್ದಿಲ್ಲ, ಅದು ಭಯ ಆಗುತ್ತೆ. ನೀವು ಕೂತ್ಕೊಟ್ಟು ನೋಡಿ, ಮಕ್ಕಳು ಖುಷಿ ನೋಡಿ. ಅವಳಂತೂ ಅವಳನ್ನ ಬಿಡೋದೇ ಇಲ್ಲ ಅಂತಾಳೆ. ನೋಡಿ, ವಾವ್. ನಡಿ ನಡಿ ನಡಿ, ನಿಧಾನ. ಮಳೆ ಬಂದಿದೆಯಲ್ಲ, ರಾತ್ರಿ ಎಲ್ಲ ತುಂಬ ಮಳೆ ಬಂತು, ಹಾಗಾಗಿ ಜಾರುತ್ತೆ. ಇರಲಿ, ಇಲ್ಲ, ಒಂದು ಕಡೆ ಕೂತ್ಕೊಳ್ಳೋಣ. ಇಲ್ಲ ನೋಡಿ, ಹೋಗ್ರಿ. ಬರ್ತೀನಿ, ನೀವು ಮಕ್ಕಳಿಗೆ ಕೂತ್ಕೊಡ್ರಿ, ನಾವು ಹಿಂದೆ ಕೂತ್ಕೊತೀವಿ. ಏನಾಗಲ್ಲ, ಕೂತ್ಕೊ, ಇಲ್ಲೇ ಇದ್ದೀವಿ. ಹಂಗೆ ಮಾಡಬಾರ್ದು. ಹಾಂ, ಹಂಗೆ ಮಾಡಿ ಏನು ಮಾಡಬಾರ್ದು ನೋಡು. ಇಷ್ಟೇನೆ, ಆರಾಮಾಗಿ ಕೂತ್ಕೊಬೇಕು. ಇಲ್ಲೇ ಇರ್ತೀವಲ್ವಾ, ಕೂತ್ಕೊ. ಚಿನ್ನಿ, ನೋಡ್ರಿ, 3 ಜನನು ಹೋಗುತ್ತೆ. ಫುಲ್ ಆಗಬೇಕು. ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾರೆ ನೋಡಿ. ಹೌದಾ? ನೋಡೋಗ್ತಾ ಇದ್ದಾಳೆ. ಲಂಡನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಹೋದ್ಮೇಲೆ ರೀಚ್ ಆದ್ಮೇಲೆ ಹೇಳ್ತೀವಿ ಯಾರ್ಯಾರು ಏನೇನು ಬೇಕಂತ ಲಿಸ್ಟ್ ಕೊಡಿ. ಲಿಸ್ಟ್ ಅನ್ಕೋ
ಬೇಗ ಬೇಗ ಹೇಳ್ಬೇಕು ನೋಡಿ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ವಾತಾವರಣ ತಂಪಾಗಿದೆ, ಎಲ್ಲೋ ಹೋದಂಗೆ ಅನ್ಸುತ್ತೆ ನಾವು. ಇಲ್ಲಿ ನೋಡ್ರಿ ಮಕ್ಕಳ, ಲೆಫ್ಟಲ್ಲಿ ನೋಡಿ, ಲೆಫ್ಟಲ್ಲಿ ನೀರು ನೋಡಿ. ಇಲ್ಲಿ ಆಮೇಲೆ ಬೋಟಿಂಗ್ ಬರೋಣ ನೋಡಿ, ಆ ಬೋಟಿಂಗ್ ಹೋಗೋಣ ಆಮೇಲೆ. ಹೋಗೋಣ ಬೋಟಿಂಗ್ ಹೋಗೋಣ. ಇನ್ನೊಂದು ರೌಂಡ್ ನೋಡಿ. ಮಕ್ಕಳಿಗೆ ಎಷ್ಟು ಖುಷಿ ನೋಡಿ. ಇಲ್ಲ ಸ್ಟಾಪ್ ಅಂದ್ಮೇಲೂ ಹಿಡಿಯೋದು ಬೇಡ. ಇಲ್ಲಿ ನೋಡು, ಆಮೇಲೆ ಜಾಕೆಟ್ ಕೊಡ್ತಾರೆ, ಜಾಕೆಟ್ ಹಾಕ್ಕೊಂಡು ಬೋಟಿಂಗ್ ಮಾಡೋಣ. ಸುಮ್ಮನೆ ಜಾಕೆಟ್ ಇರುತ್ತೆ ಹಾಕ್ಕೊಳ್ಳೋದು. ಹಾಂ, ಜಾಕೆಟ್ ಇಲ್ಲ ಅನ್ಸುತ್ತೆ, ಅಲ್ಲಿ ಇಟ್ಟಿರ್ತಾ ಇದ್ರು. ನೋಡಿ ಸೂಪರ್. ಮಾತೆಷ್ಟು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ, ಜೋರಾಗಿ ಕಿರ್ಚ್ಕೊಂಡು ದೀಪದ ಕಂಡ ನಾವೆಲ್ಲ. ಇವರೆಲ್ಲ ಚಿಕ್ಕ ಮಕ್ಳು, ಏನಕ್ಕೂ ಸುಖ ಇಲ್ಲ. ಕಿರ್ಚುತ್ತಂತೆ ನಮ್ ಗುಡ್ಡಲು. ಹಲಸಿನಕಾಯಿ ನೋಡಿ ಬಿಟ್ಟಿದೆ ಚಿಕ್ಕದ ಇದ್ರಲ್ಲಿ. ಆನೆ ನೋಡ್ರಿ, ಲಂಡನ್ ಬಂತು ನೋಡಿ. ದೀಪ ಕರ್ಕೊಂಡು ಬಂದ್ಲು, ಲಂಡನ್ ಬಂತು, ನಮ್ಮ ಸ್ಟೇಷನ್ ಬಂತು. ಇನ್ನೊಂದ್ಸರಿ ಬರೋಣ ತಿರ್ಗಾ, ಇನ್ನೊಂದ್ಸರಿ. ಅಲ್ಲಿ ಟಿಕೆಟ್ ತಗೊಳ್ಬೇಕು, ಇಲ್ಲಿ ಟಿಕೆಟ್ ತಗೊಳಂಗಿಲ್ಲ ಬಂಗಾರ, ಆ ಕಡೆ ಇಳಿಬೇಕು ನಾವು. ನೋಡಿ ನಾವು ಇಳಿತಾ ಇದ್ದಿದ್ದಕ್ಕೆ ಎಲ್ಲರೂ ನೋಡಿ ನಮಗೆ ಸೆಲ್ಫಿ ತಗೊಳ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ ನೋಡ್ರಿ. ಪುಟಾಣಿ ಟ್ರೈನಲ್ಲಿ ನಮ್ಮ ಮಕ್ಕಳು ನೋಡಿ. ಬಾಯ್ ಮಕ್ಕಳ, ಬಾಯ್ ಬಾಯ್ ಮಾಡು ಕಂದ. ನಡಿ ದೀಪ ಹೋಗೋಣ, ಬಾಯ್ ನೋಡಿ. ನೋಡಿ ಹೋಗೋಣ ಹೋಗ್ರಿ, ಮುಂದೆ ಓಡೋಗ್ರಿ ಖುಷಿಗೆ. ಯಾವ್ದ್ರಲ್ಲಮ್ಮ? ಇದ್ರಲ್ಲ. 30 ರೂಪಾಯಿ ಡ್ಯಾನ್ಸು ಮಾಡ್ತಾಳಂತೆ ನೋಡ್ರಿ. ಎಲ್ಲೋ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ತೀನಿ ಅಂತಾಳೆ. ನೋಡಿದ್ರೆ ಓಡೋಗ್ಬೇಕಂತೆ. ಎಂಜಾಯ್ ಮಾಡಿದ್ರಾ? ಫುಲ್ ಎಂಜಾಯ. 3 ಜನ ಮಕ್ಕಳು ಹೋಗೋದಕ್ಕೆ ರೆಡಿ ಆದ್ರ ಮಕ್ಕಳ? ಖುಷ? ಫುಲ್ ಖುಷ ಅಷ್ಟೇ. ಒಬ್ರಿಗೆ 30 ರೂಪಾಯಿ. ತುಂಬ ಚೆನ್ನಾಗಿತ್ತು. ನಾನು ದೀಪ ಎಂಜಾಯ್ ಮಾಡಿದ್ವು. ಇದು ಡ್ಯಾನ್ಸ್ ಬೇರೆ ಮಾಡಿದ್ವು. ಸುಸ್ತಾಗೋಯ್ತು. ಅವಳನ್ನ ವೇದನ್ ಬಿಡಲ್ಲ ಅವಳು. ಅಲ್ಲೋಡು ಹೋಗು ವೇದ, ಹೋಗು ಹೋಗು ಹೋಗು. ಕಶೀಶ್ ಕೈ ಹಿಡ್ಕೊಂಡು ಹೋಗು ಅವಳಿಗೆ. ಕಶೀಶ್ ಹೋಗ್ರಿ ಹೋಗ್ರಿ ಹೋಗ್ರಿ, ಮೇಲ್ ಹತ್ರಿ.
ಜಾಗ ಬಿಡ್ರಿ ಹೋಗ್ರಿ. ಹೋಗ್ಲಿ ಹೋಗ್ಲಿ ಸುಮ್ಮನೆ ಹೋಗ್ಲಿ ಹೋಗ ಆಗತ್ತೆ ಹೋಗು ವೇದ ಆಗತ್ತೆ ಹೋಗಮ್ಮ. ಮಳೆ ಬಂದಿರೋದಕ್ಕೂ ಐಸ್ ಕ್ರೀಮ್ ಕೊಡ್ತಾ ಇರೋದು. ಚೆನ್ನಾಗಿದ್ಯಮ್ಮ ಮರಿ? ನಾನೇ ಮಾಡಿದ್ದು. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂದೆ. ಅವರು ಒಳ್ಳೆ ಮಗು ಥರ ಎಂಜಾಯ್ ಮಾಡ್ತಾರೆ. ಕಬ್ಬನ್ ಪಾರ್ಕಲ್ಲಿ ಐಸ್ ತಿನ್ನೋದ್ರಲ್ಲಿ ಇರೋದು ಮಜಾ ಯಾವುದ್ರಲ್ಲೂ ಇಲ್ಲ. ಅವಳು ಕೊರ್ನೆಟೋ ಇಷ್ಟ ಅವಳಿಗೆ. ಹೆಂಗೋಯ್ಯ ಸೂಪರನು? ನಾನೇ ಮಾಡಿದ್ದು. ಚೆನ್ನಾಗಿದ್ಯಾ? ನಾನು ಮಾಡಿದ್ದಲ್ವಾ? ಪುಟ್ಟು ಮಕ್ಕಳನ್ನ ಸ್ಕೂಲಿಂದ ಟ್ರಿಪ್ ಥರ ಕರ್ಕೊಂಡು ಬಂದಿದ್ದಾರೆ ನೋಡಿ. ಯಾವ ಸ್ಕೂಲು ಏನು ಅಂತ ಗೊತ್ತಿಲ್ಲ. ಏನೋ ತಿಂಡಿಗಳು ತಂದಿದ್ದಾರೆ ಮನೆಯಿಂದನೇ, ಬೇರೆ ಬೇರೆ ಡಬ್ಬಿ ಇದೆ. ಸ್ವರ್ಗರಾಣಿ ಅಲ್ಲ ಕಂದ, ಅದೇನೋ ಆ್ಯರೋ ಇದೆ ನೋಡಿ, ಏನೋ ಇದೆ ದ ಆ್ಯರೋ ಸ್ಕೂಲ್ ಅಂತ. ಬಟ್ಟೆ ಮೇಲೆಲ್ಲ ಚಲ್ಕೊಂಡೆ ಗುಂಡ. ಬೋಟಿಂಗಲ್ಲಿ ಅಮೇರಿಕಾಗೆ ಹೋಗ್ಬಿಡೋಣ ಬಿಡು. ಶ್ರೀ ಜಯಚಾಮರಾಜೇಂದ್ರ ವಿಕ್ಟೋರಿಯಾ ಹಾಲ್ ಅಂತ ಏನಾದರೂ ಮಕ್ಕಳದ್ದು ಪ್ರೋಗ್ರಾಮ್ ಮಾಡೋದಾದರೆ ಕೊಡ್ತಾರೆ ಇಲ್ಲಿ. ಮಕ್ಕಳಿಗೆ ಹಾಲುಣಿಸುವ ಕೊಠಡಿಗೆ ಹೋಗುವ ದಾರಿ ನೋಡಿ, ಪ್ರತಿಯೊಂದು ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಬೋಟಿಂಗ್ ಈ ಕಡೆ. ಯು ಬಿ ಸಿಟಿ ಅಪ್ಪ. ಹೌದು. ಹೌದಾ? ನೋಡಿ ಡೈನೋಸರ್ಸು ನಿಮ್ಮನ್ನು ಕೊಟ್ಬಿಡ್ತೀನಿ, ತಿನ್ಬಿಡ್ರಿ ಅಂತ. ಈಗ ಅಮೇರಿಕಾ ಕರ್ಕೊಂಡು ಹೋಗ್ತಾ ಇದ್ದಾಳೆ ದೀಪ ಬೋಟಿಂಗಲ್ಲಿ. ಅಮೇರಿಕಾಗೆ ಹೋಗ್ತೀವಿ. ಟ್ರೈನಲ್ಲಿ ಲಂಡನ್ಗೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು ಲಂಡನ್. ನಾನು ಹಾಕ್ಕೊತೀನಿ. ಇಲ್ಲಿ ಜಾಕೆಟ್ ಇರುತ್ತೆ. ಮಕ್ಳಿಗೆ ಮಾತ್ರ ಅಂತೆ ನೋಡಿ, ನಾವು ಮಕ್ಕಳಲ್ಲ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ಮೇಲಿದ್ದಾರೆ ಹೇಳ್ತೀನಿ ಅಂದೆ ಅವ್ರಿಗೆ. ಮಕ್ಳಿಗೆ ಮಾತ್ರ ಹಾಕ್ಕೊಳ್ಳೋದಂತೆ. ಮಕ್ಳು ಹಾಕ್ಕೊಂಡ್ರು, ನಮಗೆಲ್ಲ ಬೇಜಾರಾಯಿತು. ನಮ್ಗೆ ಅಳು ಬರ್ತಾ ಇದೆ. ನಡಿ ಹತ್ತು ಇದ್ರ ಮೇಲೆ ಹತ್ತು. ಹತ್ತು ಹತ್ತು ಹಿಡ್ಕೊ, ಏನಾಗಲ್ಲ ಹಿಡ್ಕೊ. ನಡಿ. ಬಾ ಈ ಕಡೆ ವಾಕ್ಮಿ, ಇನ್ನೂ ಈ ಕಡೆ ಬಾ. ಆಯ್ ಮಾಡ್ಕೊಂಡ
ನೋಡಿ, ಮಕ್ಳಿಗೆ ಮಾತ್ರ, ದೊಡ್ಡೋರ್ಗಿಲ್ಲ. 5-5 ರೂಪಾಯಿ ಅಂತ ಮಾಡಿದ್ದಾರೆ ನೋಡಿ. ವಾರಕ್ಕೊಂದ್ಸರಿ ಹಿಂಗೆ ಕರ್ಕೊಂಡು ಬಂದರೆ ಮಕ್ಕಳಿಗೆ ಓದು ಬರೀ ಮನೆ ಅಂತ ಆಗೋಗಿರುತ್ತೆ, ಮೊಬೈಲು ಅಂತ. ಈಗ ಕರ್ಕೊಂಡು ಬಂದರೆ ಎಷ್ಟು ಖುಷಿಯಾಗಿರ್ತಾರೆ. ಖುಷಿ ಆಯ್ತಾ ಬಂಗಾರಿ? ತುಂಬನಾ? ಹಾಂ ನೋಡ್ರಿ, ಇವಳು ಅವನೆಲ್ಲೋದ ಗುಂಡ, ಆ ಗುಂಡ ಅಲ್ಲಿ ಯಾರನ್ನೋ ಜೊತೆ ಮಾಡ್ಕೊಂಡ, ಅಲ್ಲಿದ್ದಾನೆ. ಮಾಂತೇಶು ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು, ಆಡಿಸೋದು. ದೀಪನ ಗಂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ. ಅದೇ ಯಾವುದೋ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಪುಟ್ಟು ಮಕ್ಕಳನ್ನ. ನೋಡಿ, ಅವಳೆ ಕಾಲಿಂದ ತಳ್ಕೊಂಡು ಆಡ್ತಾಳೆ. ಮೊದಲು ತಳ್ಳು ಅಂತಿದ್ಲು, ಇವಾಗ ಅವಳೇ ಮಾಡ್ಕೊಳ್ತಾಳೆ. ದೊಡ್ಡವಳಾಗೋದ್ಲು ನಮ್ಮ ಕಂದ ನೋಡಿ. ಕಬ್ಬನ್ ಪಾರ್ಕಲ್ಲಿ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬರೋಕ್ಕೆ ಕೇಳ್ತಾ ಇಲ್ಲ, ಇನ್ನು ತುಂಬ ನೋಡೋದಿರುತ್ತೆ ಅಂತ ಹೇಳಿ ಬಲವಂತದಿಂದ ಕರ್ಕೊಂಡು ಬಂದ್ವು. ಬೆಂಗಳೂರಲ್ಲಿ ಇರೋರು, ಹೊರಗಡೆಯಿಂದ ಬಂದಿರೋರು ದಯವಿಟ್ಟು ಒಂದ್ಸರಿ ಕಬ್ಬನ್ ಪಾರ್ಕ್ ನೋಡಿ, ಮಕ್ಕಳನ್ನ ಕರ್ಕೊಂಡು ಬನ್ನಿ. ಪುಟಾಣಿ ಟ್ರೈನ್ ಆಗ್ಬೋದು, ಬೋಟಿಂಗ್ ಆಗ್ಬೋದು. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಪ್ರತಿಯೊಂದು ಎಷ್ಟು ಚೆನ್ನಾಗಿ ತೋರಿಸಿದ್ದೀನಿ ವೀಡಿಯೋನ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.